ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 43. ಇದು ಕೀರ್ತನೆ 42ರ ಮುಂದುವರೆದ ಭಾಗ. ಇದರ ಟೈಟಲ್ ನನ್ನ ನ್ಯಾಯ ನಿರ್ಣಯಿಸು ದೇವ, ನಮ್ಮ ವ್ಯಾಜ್ಯವನ್ನು ತೀರಿಸು ದೇವ, ನನ್ನೊಡನೆ ಹೋರಾಡುವವರ ಸಂಗಡ ನೀನು ಹೋರಾಟ ಮಾಡು, ನನ್ನೊಡನೆ ವ್ಯಾಜ್ಯವಾಡುವವರ ಜೊತೆ ನೀನು ವ್ಯಾಜ್ಯವಾಡು, ನನಗೆ ನ್ಯಾಯವನ್ನು ಒದಗಿಸಿಕೊಡು ಎಂಬುದಾಗಿ ಅಂಗಲಾಚಿ ಮಾಡುವಂಥ ಒಂದು ಕೀರ್ತನೆ. ನಿರ್ಣಯಿಸು ನನ್ನ ನ್ಯಾಯವನ್ನು ದೇವ, ವಾದಿಸು ಆ ಭಕ್ತಿಹೀನ ಜನತೆಯ ವಿರುದ್ಧ, ಬಿಡಿಸೆನ್ನನ್ನು ವಂಚಕರಿಂದ ಅಧರ್ಮಿಗಳಿಂದ. ಮತ್ತಾಯ 5:9 ನಾವು ನೋಡ್ತೇವೆ, ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನು ನೀಡುವರು, ಅಂದರೆ ದೇವರು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವರು ಎಂಬುದಾಗಿ. ಮನುಷ್ಯನಿಂದ ನಮಗೆ ನ್ಯಾಯ ದೊರಕದೇ ಇದ್ದರೂ ಸಹ ಪಕ್ಷಪಾತವಿಲ್ಲದೆ ತೀರ್ಪು ಕೊಡುವ ನ್ಯಾಯಾಧೀಶ ದೇವರಾಗಿದ್ದರೆ ಅವರು ನ್ಯಾಯವನ್ನು ನೀಡುವವರಾಗಿದ್ದಾರೆ. ಆದ ಕಾರಣ ಮನುಷ್ಯರಲ್ಲಿ ಮೊರೆ ಇಡುವುದಕ್ಕಿಂತ ದೇವರಲ್ಲಿ ಪ್ರಾರ್ಥಿಸುವುದು ಎಷ್ಟೋ ಉತ್ತಮವಾದುದು. ದೇವ, ನನ್ನ ನ್ಯಾಯವನ್ನು ನೀನು ನಿರ್ಣಯಿಸು ಎಂಬುದಾಗಿ. ಇದಕ್ಕೆ ಒಂದು ಒಳ್ಳೆಯ ಘಟನೆ ಮುಂದಿನ ವಚನ ಹೇಳುತ್ತೆ, ನನಗೆ ಕೋಟೆ ನೀನಲ್ಲವೇ, ನನ್ನ ಕೈ ಬಿಟ್ಟಿರುವೆ ಏಕೆ, ಶತ್ರು ಬಾಧೆಯಿಂದ ಬಿಕಾರಿಯಂತೆ ನಾನು ಅಲೆಯಬೇಕೆ, ಕಳುಹಿಸು ನಿನ್ನ ಜ್ಯೋತಿಯನ್ನು. ಇದು ಇಂಪಾರ್ಟೆಂಟ್. ನಾನು ಕತ್ತಲಲ್ಲಿ ಕುಳಿತಿದ್ದೇನೆ, ಸೆರೆಮನೆಯ ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನ್ನ ಪರವಾಗಿ ವಾದಿಸುವವರು ಯಾರೂ ಇಲ್ಲ, ನನಗೆ ನ್ಯಾಯವನ್ನು ನೀನೇ ನಿರ್ಣಯಿಸಬೇಕು, ನನ್ನ ಪರವಾಗಿ ನೀನೇ ಹೋರಾಡಬೇಕು. ಆದ ಕಾರಣ ಕಳುಹಿಸು ನಿನ್ನ ಜ್ಯೋತಿಯನ್ನು. ಜ್ಯೋತಿ ಅಂದರೆ ಬೆಳಕು. ತನ್ನ ದೂತರೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದನು. ಕೀರ್ತನೆ 107 ಅದ್ಭುತಕರವಾದ ಘಟನೆ. ಅದು 107 ಓದುವಾಗ ಧ್ಯಾನಿಸೋಣ. ಓಕೆ, ನನ್ನ ವಾಕ್ಯವನ್ನು, ದೂತರನ್ನು ಕಳುಹಿಸುವ ರೀತಿಯಲ್ಲಿ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದನು. ಕುಳಿತಿದ್ದರು ಕತ್ತಲಲ್ಲಿ, ಕಾರ್ಗತ್ತಲಲ್ಲಿ, ಸೆರೆಮನೆಯಲ್ಲಿ, ಅವರ ಕೈಕಾಲುಗಳು ಬಂಧಿತರಾಗಿದ್ದರು. ಆದರೆ ಸಂಕಷ್ಟದಲ್ಲಿ ಪ್ರಭುವಿಗೆ ಮೊರೆ ಇಟ್ಟರು. ದೇವರು ಅವರನ್ನು ಎಲ್ಲ ಬಾಧೆಗಳಿಂದ ಬಿಡುಗಡೆ ಮಾಡಿದರು. ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಕಳುಹಿಸು ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ. ನಿನ್ನ ಜ್ಯೋತಿ, ನಿನ್ನ ಬೆಳಕು, ನಿನ್ನ ಸತ್ಯ ಕಳುಹಿಸಿಕೊಡು. ಅದು ಬಂದು ನನ್ನನ್ನು ಮುನ್ನಡೆಸಲಿ, ನನ್ನನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ. ಇದು ಈ ವಾಕ್ಯ ಓದುವಾಗ ಸೂಸನ್ನಳ ಗ್ರಂಥ ಚೆನ್ನಾಗಿದೆ. ಅದು ಸೂಸನ್ನಳ ಗ್ರಂಥ 1ನೇ ಅಧ್ಯಾಯ. ಇಲ್ಲಿ ಸೂಸನ್ನಳು ಎಂಬ ಒಂದು ಹೆಣ್ಣು ಮಗಳು, ಒಬ್ಬ ಅಧಿಕಾರಿಯ ಹೆಂಡತಿ, ರಾಜನ ಹೆಂಡತಿ ಅನ್ನಬಹುದು. ಆಕೆ ದೈವ ಭಯ ಭಕ್ತಿ ಉಳ್ಳವಳು, ಸೌಂದರ್ಯವತಿ, ಪರಿಶುದ್ಧವಾದ ಜೀವನವನ್ನು ನಡೆಸುತ್ತಿದ್ದಂಥ ಮಹಿಳೆ. ಆದರೆ ಆ ಅರಮನೆಯಲ್ಲಿ ಕೆಲಸ ಮಾಡುವ ಇಬ್ಬರು ಕಾಮುಕರ ನೋಟಕ್ಕೆ ಬಲಿಯಾದ ಕಾರಣ ಅವರು ಆಕೆಯನ್ನು ಪದೇ ಪದೇ ವ್ಯಭಿಚಾರಕ್ಕೆ ಪೀಡಿಸುತ್ತಾರೆ. ಈಕೆ ಅದಕ್ಕೆ ಒಪ್ಪದೇ ಇದ್ದ ಕಾರಣ ಜೋರಾಗಿ ಕೂಗಿ ಅವರೇನು ಮಾಡ್ತಾರೆ, ಆ ತಪ್ಪನ್ನು ಆಕೆಯ ಮೇಲೆ ಹೊರಿಸ್ತಾರೆ. ಈಕೆ ನಮ್ಮನ್ನು ವ್ಯಭಿಚಾರದ ಪಾಪಕ್ಕೆ ಕರೆದಳು, ಈಕೆ ಕಳಂಕ ಸ್ತ್ರೀ ಅನ್ನುವ ರೀತಿಯಲ್ಲಿ. ಗಂಡ ಬರ್ತಾನೆ, ಸ್ವಂತದವರೆಲ್ಲ ಬರ್ತಾರೆ, ಜನ ಎಲ್ಲ ಸೇರಿಕೊಳ್ಳುತ್ತಾರೆ, ಎಲ್ಲರ ಮುಂದೆ ತಲೆ ತಗ್ಗಿಸುವಂಥ ಸ್ಥಿತಿ, ಅವಮಾನದಿಂದ ತಲೆ ತಗ್ಗಿಸುವಂಥ ಸ್ಥಿತಿ, ತಪ್ಪೇ ಮಾಡದಿದ್ದರೂ ತಪ್ಪಿತಸ್ಥಳಾಗಿ ನಿಲ್ಲುವಂಥ ಸ್ಥಿತಿ. ಅಂಥ ಸ್ಥಿತಿಯಲ್ಲಿ ಆಕೆ, ಎಲ್ಲರೂ ಆಕೆಯನ್ನು ಕೈ ಬಿಟ್ಟರೂ ಸಹ ದೇವರ ಕಡೆ ಕಣ್ಣೆತ್ತಿ ಪ್ರಾರ್ಥನೆ ಮಾಡುತ್ತಾರೆ. ಸೂಸನ್ನಳ ಗ್ರಂಥ 1ನೇ ಅಧ್ಯಾಯ ವಚನ 43. ಆಗ ಸೂಸನ್ನಳು, ಇದು ಅಧಿಕೃತ ಗ್ರಂಥ ಬೈಬಲಲ್ಲಿ, ಆಗ ಸೂಸನ್ನಳು ಗಟ್ಟಿಯಾಗಿ ಕೂಗಿ
ನಿತ್ಯರಾದ ದೇವರೇ, ನೀವು ಎಲ್ಲ ಗುಟ್ಟನ್ನು ತಿಳಿದವರು, ಎಲ್ಲ ವಿಷಯಗಳನ್ನು ಅವು ಹುಟ್ಟುವ ಮೊದಲೇ ಅರಿತವರು ಆಗಿದ್ದೀರಿ. ಇವರು ನನ್ನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದ್ದಾರೆಂಬುದು ನಿಮಗೆ ಗೊತ್ತಿದೆ. ಇವರು ನನಗೆ ವಿರುದ್ಧ ಹೊಟ್ಟೆ ಕಿಚ್ಚಿನಿಂದ ಹೇಳಿದ ಕಾರ್ಯಗಳನ್ನು ನಾನು ಮಾಡಿದ್ದೇ ಅಲ್ಲ. ಆದರೂ ಈಗ ನಾನು ಸಾಯಲೇಬೇಕಾದ ಪರಿಸ್ಥಿತಿ ಎಂದು ಸರ್ವೇಶ್ವರನಿಗೆ ಮೊರೆ ಇಟ್ಟಳು. ಕಷ್ಟದಲ್ಲಿ ದೇವರಿಗೆ ಪ್ರಾರ್ಥಿಸಿದರೆ ದೇವರು ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. ಸರ್ವೇಶ್ವರ ಸ್ವಾಮಿ ಆಕೆಯ ಮೊರೆಯನ್ನು ಆಲಿಸಿದರು. ಜನರು ಅವಳನ್ನು ಕೊಲ್ಲುವುದಕ್ಕೆ ಸಾಗಿಸಿಕೊಂಡು ಹೋಗುತ್ತಿರುವಾಗ ದೇವರು ದಾನಿಯೇಲನೆಂಬ ಯುವಕನಲ್ಲಿದ್ದ ಪವಿತ್ರಾತ್ಮನನ್ನು ಚೇತನಗೊಳಿಸಿದರು. ಕಳುಹಿಸು ನಿನ್ನ ಸತ್ಯತೆಯನ್ನು, ಕಳುಹಿಸು ನಿನ್ನ ಜ್ಯೋತಿಯನ್ನು, ಅದು ನನ್ನನ್ನು ಬಿಡುಗಡೆ ಮಾಡಿ ಮುನ್ನಡೆಸಲಿ ಎಂಬುದಾಗಿ ನಾವೀಗ ಕೇಳಿದ್ವಲ್ಲ. ಆ ಗುಂಪಿನಲ್ಲಿ ದಾನಿಯೇಲ ಎಂಬ ವ್ಯಕ್ತಿಯಲ್ಲಿ, ದಾನಿಯೇಲ ಪ್ರವಾದಿಯಲ್ಲಿ ದೇವರ ಆತ್ಮ ಅವನನ್ನು ಪ್ರೇರೇಪಣೆಗೊಳಿಸಿತು, ಸಚೇತನಗೊಳಿಸಿತು. ದಾನಿಯೇಲನು, ಈ ಮಹಿಳೆಯ ರಕ್ತಪಾತಕ್ಕೆ ನಾನು ಹೊಣೆ ಅಲ್ಲ, ಈಕೆ ಪಾಪ ಮಾಡಿಲ್ಲ, ಅವಳನ್ನು ಕೊಲ್ಲುವುದಕ್ಕೆ ನಾನು ಸಿದ್ಧನಿಲ್ಲ ಎನ್ನುವಾಗ ಜನರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ. ಮತ್ತೆ ಮರುಪರಿಶೀಲನೆ ಮಾಡಲಾಗುತ್ತದೆ ಆ ಕೇಸನ್ನು. ಆ ಇಬ್ಬರು ಕಾಮುಕರನ್ನು ಕರೆದು ವಿಚಾರಿಸುವಾಗ ಇಬ್ಬರು ಸುಳ್ಳು ಹೇಳಲು ಪ್ರಾರಂಭ ಮಾಡುತ್ತಾರೆ. ಯಾವ ಮರದಡಿಯಲ್ಲಿ ಆಕೆ ನಿಮ್ಮನ್ನು ವ್ಯಭಿಚಾರಕ್ಕೆ ಕರೆದಳು ಎನ್ನುವಾಗ ಒಬ್ಬ ಹೇಳ್ತಾನೆ ತೆಂಗಿನ ಮರ ಅಂತ, ಇನ್ನೊಬ್ಬ ಹೇಳ್ತಾನೆ ಅಡಿಕೆ ಮರ ಅಂತ. ಆ ವಿಷಯದಲ್ಲಿ ಅವರು ತಪ್ಪಿತಸ್ಥರೆಂದು ಗೊತ್ತಾಗಿ ರಾಜ ಅವರಿಬ್ಬರನ್ನ ಗಲ್ಲಿಗೇರಿಸುತ್ತಾನೆ. ಸೂಸನಳು, ನಿರಪರಾಧಿಯ ಸೂಸನಳನ್ನು ದೇವರು ಬಿಡುಗಡೆ ಮಾಡುತ್ತಾರೆ. ಅದ್ಭುತಕರವಾದ ಒಂದು ಅನುಭವ, ಒಂದು ಘಟನೆ. ಇಂದಿಗೂ ಸಹ ದೇವರು ನಮ್ಮ ಪರವಾಗಿ ಹೋರಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಲು ಶಕ್ತರಾಗಿದ್ದಾರೆ. ಧೈರ್ಯದಿಂದಿರಿ, ನಿಮ್ಮ ಕೇಸು ರೀಓಪನ್ ಆಗುತ್ತದೆ. ಸತ್ಯದ ಪಥದಲ್ಲಿ ದೇವರು ನಿಮ್ಮನ್ನು ಮುನ್ನಡೆಸುತ್ತಾರೆ. ಮತ್ತೊಮ್ಮೆ ಓದೋಣ ವಾಕ್ಯ, 3ನೇ ವಚನ, 43:3. ಕಳುಹಿಸು ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ, ಸೇರಿಸಲು ನನ್ನನ್ನು ನಿನ್ನ ಪವಿತ್ರ ಪರ್ವತಕ್ಕೆ, ನಿನ್ನಯ ನಿವಾಸಕ್ಕೆ. ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ, ನನ್ನ ಆನಂದ ನಿಧಿಯಾದ ನಿನ್ನ ಸನ್ನಿಧಿಗೆ. ನನ್ನ ಆನಂದ, ನನ್ನ ಬಾಳ ಬಂಗಾರ, ನನ್ನ ಸರ್ವಸ್ವ, ನನ್ನ ಸಂತೋಷದ ಬುಗ್ಗೆ, ನನ್ನ ಜೀವಜಲದ ಬುಗ್ಗೆ, ನನ್ನ ಆಶೀರ್ವಾದದ ನಿಧಿಯಾದ ದೇವರ ಪ್ರಸನ್ನತೆಗೆ ಬರುವೆನು. ವೀಣೆ ನುಡಿಸಿ ದೇವಾ ನಿನ್ನ ಸ್ತುತಿಸಲಿಕ್ಕೆ. ಎನ್ನ ಮನವೇ ಚಿಂತಿಸುವೆ ಏಕೆ, ವ್ಯಥೆ ಪಡುವುದೇಕೆ, ದೇವನಲ್ಲಿಡು ನಂಬಿಕೆ. ಆಮೆನ್. ಅಷ್ಟೇ. ಮತ್ತೆ ಸ್ತುತಿಸುವೆ ನಾನು ಆತನನ್ನು, ಮುಕ್ತಿದಾತ ಪರಮಾತ್ಮ ಆತ ನನಗೆ. ಆಮೆನ್. ಒಂದು ಕ್ಷಣ ಕಾಲ ಎಂಥದೇ ಕಷ್ಟದಲ್ಲಿದ್ದರು ಚಿಂತಿಸಬೇಡಿ, ವ್ಯಥೆ ಪಡಬೇಡಿ. ಯೋಹಾನ 14:1 ಪ್ರಭು ಯೇಸು ಹೇಳಿದ್ರಲ್ಲ, ನನ್ನಲ್ಲಿ ವಿಶ್ವಾಸವಿಡಿ, ದೇವರಲ್ಲಿಯೂ ವಿಶ್ವಾಸವಿಡಿ, ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿರಿ, ನಾನೇ ನಿನ್ನ ಸಹಾಯಕ, ನಿನ್ನನ್ನು ರಕ್ಷಿಸುವೆನು, ನನ್ನ ವಿಜಯದ ಹಸ್ತದಲ್ಲಿ ನಿನ್ನನ್ನು ಮುನ್ನಡೆಸುವೆನು, ನನ್ನ ಧರ್ಮದ ಬಲಗೈ, ನನ್ನ ನೀತಿಯಲ್ಲಿ ನಿನ್ನನ್ನು ಮುನ್ನಡೆಸಿ ಕಾಯ್ದು ಕಾಪಾಡುವೆನು. ಈ ಕೊನೆಯ ವಾಕ್ಯ ಓದುವಾಗ ಲೂಕ 18ರಲ್ಲಿ ನಿರಾಶರಾಗದೆ, ಸೋತು ಹೋಗದೆ ಪ್ರಾರ್ಥನೆ ಮಾಡಿ, ಆ ಒಂದು ಬಡ ವಿಧವೆ, ಕಠಿಣ ನ್ಯಾಯಾಧಿಪತಿ, ಅವನು ಜನರಿಗೂ ಭಯಪಡ್ತಾ ಇರಲಿಲ್ಲ, ದೇವರಿಗೂ ಭಯಪಡ್ತಾ ಇರಲಿಲ್ಲ, ಅಷ್ಟು ಕಠಿಣನಾದ ವ್ಯಕ್ತಿ. ಆದರೆ ಈಕೆ ಪದೇ ಪದೇ ಅವನ ಮನೆಯ ಬಾಗಿಲನ್ನು ತಟ್ಟುತ್ತಿದ್ದಳು. ನನಗೆ ನ್ಯಾಯ ಒದಗಿಸಿಕೊಡಿ, ನನ್ನ ವ್ಯಾಜ್ಯವನ್ನು ಬಗೆಹರಿಸಿ, ನನಗೆ ಬರಬೇಕಾದ ಆಸ್ತಿ ಬರಬೇಕು, ನನಗೆ ಬರಬೇಕಾದ ಹಣಕಾಸು ಸಿಗಬೇಕು, ನನಗೆ ಮೋಸ ಮಾಡುತ್ತಿದ್ದಾರೆ ಅಲ್ವಾ. ಪದೇ ಪದೇ ತಟ್ಟುತ್ತಿದ್ದಳು. ಆ ನ್ಯಾಯಾಧೀಶ ಎದ್ದು ಹೇಳ್ತಾನೆ, ನಾನು ದೇವರಿಗೂ ಭಯಪಡಲ್ಲ, ಮನುಷ್ಯನಿಗೂ ಭಯಪಡಲ್ಲ, ಈ ಮಹಿಳೆಯ ಕಾಟ ನನಗೆ ಸಾಕಾಗಿ ಹೋಗಿದೆ, ಈ ಕಾಟದಿಂದ ತಪ್ಪಿಸಿಕೊಳ್ಳೋಕ್ಕೆ ನಾನು ಇಮಿಡಿಯೇಟಾಗಿ ಆಕೆಗೆ ನ್ಯಾಯ ಒದಗಿಸಿ ಆಕೆ ವ್ಯಾಜ್ಯವನ್ನು ಬಗೆಹರಿಸುತ್ತೇನೆ. ಹೀಗಿರುವಲ್ಲಿ ದೇವರ ಮಕ್ಕಳು ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದ್ದೇ ಆದರೆ ದೇವರು ನ್ಯಾಯ ತೀರಿಸಲು ತಡ ಮಾಡಿಯಾರೆ? ಎಂದಿಗೂ ಇಲ್ಲ. ಧೈರ್ಯದಿಂದಿರಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ನ್ಯಾಯ ನಿರ್ಣಯಿಸು ದೇವ. ನಮ್ಮ ನ್ಯಾಯ ದೇವರಿಂದಲೇ ಒದಗಿ ಬರುವುದು.
ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು, ನನಗೆ ಸಹಾಯ ಬರುವುದಾದರೂ ಎಲ್ಲಿಂದ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತ ದೇವರಿಂದಲೇ ನನ್ನ ಸಹಾಯವು ಇಳಿದು ಬರುತ್ತದೆ. ನನ್ನ ಸಹಾಯಕ ಎಬಿನೇಜರ್ ಆಗಿದ್ದಾರೆ. ಆ ಒಂದು ಬಡ ವಿಧವೆ ಆ ಕಠಿಣ ನ್ಯಾಯಾಧೀಶಿಯ ಮನೆ ಬಾಗಿಲನ್ನು ಸತತವಾಗಿ ತಟ್ಟಿದಾಗ ಆಕೆಯ ಕಾಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಕೆಟ್ಟ ನ್ಯಾಯಾಧೀಶ ಎದ್ದು ಬಂದು ಆಕೆಗೆ ವ್ಯಾಜ್ಯವನ್ನು ಬಗೆಹರಿಸಿ ನ್ಯಾಯವನ್ನು ಒದಗಿಸಿಕೊಟ್ಟಿರುವಾಗ, ಒಳ್ಳೆಯ ತಂದೆ, ಪ್ರೀತಿ ಸ್ವರೂಪಿ, ನನ್ನ ನಾಮವನ್ನು ಕೂಗಿ ಕರೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನೆಂದು ನುಡಿದಿರುವ ದೇವರು, ಎಲ್ಲ ಕಷ್ಟ ಸಂಕಟಗಳಲ್ಲಿ ಸರ್ವೇಶ್ವರನಿಗೆ ಮೊರೆ ಇಡಿರಿ, ಆತನು ಎಲ್ಲವುಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವನು. ನಿರ್ಗತಿಕನು ಮೊರೆ ಇಡಲು ಪ್ರಭು ಸರ್ವಾಪತ್ತಿನಿಂದ ಅವರನ್ನು ಬಿಡುಗಡೆ ಮಾಡುವರು. ಇಂದು ಯಾರೆಲ್ಲ ಕೋರ್ಟು, ಕೇಸು, ಕಚೇರಿಯಲ್ಲಿ ನ್ಯಾಯ ಬೇಕಾಗಿದೆ ಎಂದು ಹೋರಾಡುತ್ತಿದ್ದಾರೋ, ಯಾರಿಗೆಲ್ಲ ಮನುಷ್ಯರಿಂದ ಮೋಸ ವಂಚನೆ ಆಗಿದೆಯೋ, ಬರಬೇಕಾದ ಹಣಕಾಸು ಕೊಡದೆ ಮೋಸ ಮಾಡಿದ್ದಾರೋ, ಅವರಿಗೆ ಕೆಲಸದ ಸ್ಥಳದಲ್ಲಿ ಸಿಗಬೇಕಾದ ನ್ಯಾಯ ಸಿಗದೆ ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದಾರೋ, ಚಿಂತಿಸಬೇಡ, ವ್ಯಥೆ ಪಡಬೇಡ, ಮನವೇ ಧೈರ್ಯದಿಂದಿರು. ದೇವರು ನಿನ್ನ ಪರವಾಗಿ ಹೋರಾಡಿ ನಿನಗೆ ಬರಬೇಕಾದ ನ್ಯಾಯವನ್ನು ಒದಗಿಸಿಕೊಡುವವರಾಗಿದ್ದಾರೆ. ಆತನು ಒಳ್ಳೆಯ ನ್ಯಾಯಾಧೀಶ, ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ನ್ಯಾಯಾಧಿಪತಿಯಾಗಿದ್ದಾರೆ. ಆತನ ಕಣ್ಣಿನಿಂದ, ಆತನ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಯೆಶಾಯ 54:17 ಇಗೋ, ನಿನಗೆ ವಿರೋಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ನಿಷ್ಕ್ರಿಯವಾಗುವು, ನಿನ್ನ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಸುಳ್ಳಾಡುವ ನಾಲಿಗೆ ಸೇದಿ ಹೋಗುವುದು, ನಾನೇ ನಿನ್ನ ಪರವಾಗಿ ವಾದಿಸಿ ನಿನಗೆ ಜಯವನ್ನು ತಂದುಕೊಡುತ್ತೇನೆ. ಇದು ದೇವರ ಮಕ್ಕಳ ಬಾಧ್ಯತೆ, ಹಕ್ಕಾಗಿದೆ. ಆ ವಾಗ್ದಾನ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವನದಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೆ ಶೇರ್ ಮಾಡಿ. ತಟ್ಟಿರಿ, ಬಾಗಿಲು ತೆರೆಯಲ್ಪಡುವುದು. ಕೇಳಿರಿ, ನಿಮಗೆ ಕೊಡಲಾಗುವುದು. ಹುಡುಕಿರಿ, ನಿಮಗೆ ಸಿಗುವುದು. ಪ್ರಭು ಯೇಸುವನ್ನು ಅರಸಿರಿ. ಪ್ರಭು ಯೇಸು ನಮ್ಮ ಪರವಾಗಿ ಹೋರಾಡಿ ನಮಗೆ ಬಿಡುಗಡೆಯನ್ನು ಕೊಡುವವರಾಗಿದ್ದಾರೆ. ಆತನನ್ನು ಅನ್ಯಾಯವಾಗಿ ಶಿಲುಬೆ ಮೇಲೆ ಜಡಿದ ಕಾರಣ ದೇವರು ಯೇಸುವಿನಲ್ಲಿ ಪ್ರಾರ್ಥಿಸುವವರಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾರೆ. ಯೇಸುವಿಗುಂಟಾದ ಅನ್ಯಾಯ ನಮಗೆ ನ್ಯಾಯವನ್ನು ತಂದುಕೊಟ್ಟಿತು. ಥ್ಯಾಂಕ್ ಯು.